ನಮಸ್ಕಾರ ಎಲ್ಲರಿಗೂ ಫೋನ್ ನಾಡು ಎಲ್ಲರೂ ಆ್ಯಪ್ ಇರೋ ಚಾನಲ್ಗೆ ವೆಲ್ಕಮ್. ನೀವು ನಾವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪಕ್ಕದಲ್ಲಿ ಕಾಣುವಂತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋಂಥ ಪ್ರತಿ ಒಂದು ವಿಡಿಯೋ ಕೂಡ ನೋಟಿಫಿಕೇಶನ್ ಬರ್ತದೆ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದೊಂದು ವಿಡಿಯೋ. ಸೊ ಇವತ್ತು ಮಾತಾಡೋಕೆ ಕೊಟ್ಟಿರೋ ವಿಡಿಯೋ ಬಂದು ಕಂಪ್ಲೀಟ್ಲಿ ಹರ್ಬಲೈಫ್ ಪ್ರಾಡಕ್ಟ್ಸ್ ಕಾಸ್ಟ್ಲಿ. ಸೊ ತುಂಬ ಜನ ಈ ಕಾಸ್ಟ್ಲಿ ಅಂದ್ಕೊಂಡಿದ್ದಾರೆ. ಸೊ ಅವಾಯ್ಡ್ ಬ್ಯಾಕ್ಗ್ರೌಂಡ್ ನಾಯ್ಸ್. ಸೊ ನಮ್ಮ ಮನೆ ಹತ್ರ ದೇವ್ರು ಕೂರಿಸಿದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸೌಂಡ್ ಬರ್ತಿದೆ. ಆ ಸೌಂಡ್ ಸ್ಟಾಪ್ ಆದಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ತಕ್ಷಣ ಸ್ಟಾಪ್ ಮಾಡ್ತಾರೆ, ಆನ್ ಮಾಡ್ತಾರೆ, ಹಿಂಗೆ ನಡೀತಾ ಇದೆ. ಓಕೆ, ಬಟ್ ಅದೇ ಇವತ್ತು ನಾನು ಹೇಳೋಕೆ ಕೊಟ್ಟಿರೋಂಥ ಟಾಪಿಕ್ನ ದಯವಿಟ್ಟು ಕಂಟಿನ್ಯೂಸ್ ಆಗಿ ಕೇಳಿಸ್ಕೊಳ್ಳಿ. ನಿಮ್ಗೇನೋ ಟೈಮ್ ಇಲ್ಲ ಅಂತ ಅಂದರೆ ಸ್ಪೀಡ್ನ ಎನ್ಹಾನ್ಸ್ ಮಾಡಿ ಕೇಳಿಸ್ಕೊಳ್ಳಿ. ಸೊ ದಟ್ ತುಂಬಾ ಇಂಪಾರ್ಟೆಂಟ್. ತುಂಬ ಜನ ಅಂದ್ಕೊಂಡಿದ್ದಾರೆ ಏನಂದರೆ ಹರ್ಬಲೈಫ್ ಪ್ರಾಡಕ್ಟ್ಸ್ ಬಂದು ತುಂಬಾ ಎಕ್ಸ್ಪೆನ್ಸಿವ್, ಹರ್ಬಲೈಫ್ ಪ್ರಾಡಕ್ಟ್ಸ್ ಬಂದು ಕಾಸ್ಟ್ಲಿ, ಹರ್ಬಲೈಫ್ ಪ್ರಾಡಕ್ಟ್ಸ್ ನಮಗಲ್ಲ ಅಂತೇಳಿ. ಆ್ಯಕ್ಚುಲಿ ಹರ್ಬಲೈಫ್ ಪ್ರಾಡಕ್ಟ್ಸ್ ನಿಜವಾಗ್ಲೂ ನೀವು ಎಲ್ಲರೂ ಅಂದ್ಕೊಂಡಿರೋ ಥರ ಕಾಸ್ಟ್ಲಿನೇ. ಹರ್ಬಲೈಫ್ ಪ್ರಾಡಕ್ಟ್ಸ್ ನೀವು ಅಂದ್ಕೊಂಡಿರೋ ಥರ ಎಕ್ಸ್ಪೆನ್ಸಿವೆ. ಹರ್ಬಲೈಫ್ ಪ್ರಾಡಕ್ಟ್ಸ್ ನೀವು ಅಂದ್ಕೊಂಡಿರೋ ಥರ ತುಂಬ ಓವರ್ ಪ್ರೈಸ್ಡೇ. ಇದೆಲ್ಲದಕ್ಕೂ ಉತ್ತರ ನಾನು ಈ ವಿಡಿಯೋದಲ್ಲಿ ತಿಳಿಸೋಕೆ ಹೋಗ್ತೀನಿ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಮಾಡೋವಂಥ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ತುಂಬ ಜನರ ಹತ್ರ ಶೇರ್ ಮಾಡಿ. ನೀವು ಮಾಡೋವಂಥ ಶೇರ್, ನೀವು ಮಾಡೋವಂಥ ಎಂಕರೇಜ್ ನಮ್ಗೆ ಇನ್ನೂ ಹಲವಾರು ವಿಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಸೊ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ನಿಜವಾಗ್ಲೂ ಗೊತ್ತಿಲ್ಲದಿರೋವಂಥ ಒಂದು ಮಾಹಿತಿ ಏನಂದರೆ ಹರ್ಬಲೈಫ್ ಪ್ರಾಡಕ್ಟ್ಸ್ ಕಾಸ್ಟ್ಲಿ ಅನ್ನೋದನ್ನ ತಲೆಯಲ್ಲಿ ಹಾಕೋಗ್ಬಿಟ್ಟಿದ್ದಾರೆ. ಬಟ್ ಕಾಸ್ಟ್ಲಿ ಅನ್ನೋದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನು ಗೊತ್ತಾ, ನೀವು ಅದಕ್ಕಿಂತ ಕಾಸ್ಟ್ಲಿ. ಆ ಹಣ ಸಂಪಾದನೆ ಮಾಡೋದು ನೀವು, ಹಣ ಸಂಪಾದನೆ ಮಾಡೋರಿಗಿಂತ ಕಾಸ್ಟ್ಲಿ ಯಾವುದೂ ಇಲ್ಲ. ಬಿಕಾಸ್ ನೀವಿದ್ರೇ ಎಲ್ಲಾನು ಹಣ ಸಂಪಾದನೆ ಮಾಡ್ಕೋಬೋದು. ನೀವಿದ್ರೇ ಪ್ರಪಂಚನೆಲ್ಲ ನೋಡ್ಬೋದು. ನೀವಿದ್ರೇ ನಿಮ್ಮ ಫ್ಯಾಮಿಲಿಗೊಂದು ಆಸರೆ. ನೀವಿದ್ರೇ ನಿಮ್ಮ ಫ್ಯಾಮಿಲಿಯವ್ರು ಖುಷಿಯಾಗಿರೋದು. ನೀವಿದ್ರೇ ನಿಮ್ಮ ಫ್ಯಾಮಿಲಿಯವ್ರು ಎಲ್ಲರಿಗೂ ಮಕ್ಕದಲ್ಲಿ ನಗು ಬರುತ್ತೆ. ನೀವಿದ್ರೇ ನೀವು ಅಂದ್ಕೊಂಡಿರೋ ಥರ ಏನೇನು ಅಂದ್ಕೊಂಡಿರೋ ಎಲ್ಲ ಕೆಲಸನೂ ನಿಮ್ಮ ಕಣ್ಮುಂದೆ ನೀವಿದ್ದಷ್ಟು ನೀವು ನಿಂತ್ಕೊಂಡು ಮಾಡಿಸೋ ಕೆಲಸ ನೀವಿಲ್ಲ ಅಂದರೆ ಆಗಲ್ಲ. ಅದೇ ರೀತಿಯೇ ಹೆಲ್ತ್ ಕಾಪಾಡ್ಕೊಳ್ಬೇಕಾದ್ರೆ ವೆಲ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ವೆಲ್ನೆಸ್ ಅಂತ ಅಂದರೆ ಏನು, ನೀವು ತಿನ್ನೋವಂಥ ಊಟದಲ್ಲಿ ಪೌಷ್ಟಿಕಾಂಶ ಇರಬೇಕು. ನೀವು ತಿನ್ನೋವಂಥ ಊಟದಲ್ಲಿ ಪೌಷ್ಟಿಕಾಂಶ ಇಲ್ಲ ಅಂತಂದರೆ ನೀವು ಏನು ತಿಂತಿದ್ರೂ ಅದು ಬಾಡಿ ಅಬ್ಸರ್ವ್ ಆಗಲ್ಲ. ಸೊ ಇಟ್ಸ್ ನಾಟ್ ಲೈಕ್ ವಾಟ್ ಯು ಈಟ್ ಅಲ್ಲ, ನೀವೇನು ತಿಂತೀರೋ ಅದು ನೀವಲ್ಲ. ನಿಮ್ಮ ದೇಹ ನಿಮ್ಮನ್ನು ನೀವೇನು ತಿಂದಿರ್ತೀರೋ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ಲ, ಅದು ನೀವು. ಸೊ ತುಂಬ ಜನಕ್ಕೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನೀವು ಗೊತ್ತಿಲ್ಲದೆ ಬೇರೆದ್ರ ಮೇಲೆ ನಿಮಗೆ ಯಾವುದು ಅವಶ್ಯಕತೆ ಇಲ್ಲ ಅದ್ರ ಮೇಲ್ಗಡೆ ತುಂಬಾ ಇನ್ವೆಸ್ಟ್ ಮಾಡ್ತಿರ್ತೀರ. ಅದನ್ನು ಕಟ್ ಮಾಡಿ, ಅದನ್ನ ಅವಶ್ಯಕತೆ ಇಲ್ಲ ಇನ್ವೆಸ್ಟ್ ಅಷ್ಟು ಮಾಡೋಷ್ಟು, ಅದನ್ನು ಕಟ್ ಮಾಡಿ ನಿಮಗೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಇನ್ವೆಸ್ಟ್ ಮಾಡಿ. ಸೊ ನಿಮ್ಮ ಆರೋಗ್ಯ ವೆರಿ ಇಂಪಾರ್ಟೆಂಟ್, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಒಳ್ಳೆ ಯಾವುದಾದ್ರು ಎಕ್ಸಸೈಸ್ ಮಾಡೋದ್ರ ಮೇಲೆ ಇನ್ವೆಸ್ಟ್ ಮಾಡಿ. ನೀವು ಅದು ಬಿಟ್ಟು ಯಾವುದ್ಯಾವುದು ವೇಸ್ಟ್ ಖರ್ಚುಗಳು ಮಾಡ್ತಿರ್ತೀರ ಗೊತ್ತಾ, ಆಚೆ ಕಡೆ ಸುಮ್ಮನೆ ಹೋಗ್ಬಿಟ್ಟು ಜಂಕ್ ಫುಡ್ಸ್ ತಿಂತೀರಾ, ತುಂಬ ದುಡ್ಡು ಖರ್ಚಾಗ್ತದೆ. ವಾರದಲ್ಲಿ 2-3 ದಿನ ತಿಂತೀರಾ ಅಂತಂದರೆ ಕನಿಷ್ಠ ಪಕ್ಷ ಅಂದರೂ ನೀವು ಮನೇಲಿ ಒಂದು 4 ಜನ ಇರೋರು ಹೋಗಿ ತಿಂತೀರಾ ಅಂದರೆ ಒಂದೊಂದು ಸಲ ಹೋದಾಗ ಏನಿಲ್ಲ ಅಂದರೆ 500 ರೂಪಾಯಿಗಿಂತ ಕಡಿಮೆ ಆಗಲ್ಲ. ಸೊ ವಾರಕ್ಕೆ 2 ಸಲ ಹೋಗಿ ತಿಂತಾ ಇದ್ದಾರೆ ಅಂದರೆ 4,000 ರೂಪಾಯಿ ಆಗುತ್ತೆ ಬರೀ ಜಂಕ್ ಫುಡ್ಸ್ ತಿನ್ನೋಕ್ಕೆ ಒಂದು ಫ್ಯಾಮಿಲಿ. ನಾನು ಒಂದು ಸಾಧಾರಣ ಉದಾಹರಣೆ ಕೊಡ್ತಿರೋದು. ಆಚೆ ಕಡೆ ಹೋಟೆಲಲ್ಲಿ ಹೋಗಿ ಊಟ ತಿಂತಾರೆ, ಯಾವತ್ತೋ ಒಂದ್ಸಲ ಅಕೇಶನಲ್ಲಿ ಹೋಗಿ ತಿಂದರೆ ಪರವಾಗಿಲ್ಲ, ಬಟ್ ಯಾವಾಗಲೂ ಅಲ್ಲೇ ಹೋಗಿ ತಿಂತೀರಾ ಅಂತ ಅನ್ಕೊಳ್ಳಿ. ಸೊ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತದೆ. ಸೊ ಎಕ್ಸ್ಪೆನ್ಸ್ ಜಾಸ್ತಿ ಆದರೆ ಆರೋಗ್ಯ ಕೆಡುತ್ತೆ. ಎಕ್ಸ್ಪೆನ್ಸು ಜಾಸ್ತಿ ಆಯಿತು, ಆರೋಗ್ಯನೂ ಕೆಡ್ತು. ಅದು ಬದಲು ಮನೇಲಿ ಹೋಮ್ ಕುಕ್ಡ್ ಫುಡ್ ತಿನ್ನಿ. ಅಲ್ಲಿ ಹೋಗಿ ಡಿನ್ನರ್ಗೆ ಮಾಡೋವಂಥ ದುಡ್ಡನ್ನ ವೆಲ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ದಟ್ ನಿಮಗೆ ದುಡ್ಡು ಸೇವ್ ಆಗ್ತದೆ. ಆ್ಯಂಡ್ ಇದ್ರ ಜೊತೆಲಿ ತುಂಬ ಜನ ವೇಸ್ಟಾಗಿ ಬಟ್ಟೆಗಳು ತೊಗೊಳ್ತಾ ಇರ್ತೀರ. ಸೊ ಬಟ್ಟೆಗಳನ್ನ ತೊಗೊಳೋದು ವೇಸ್ಟ್ ಅಲ್ಲ, ಬಟ್ಟೆಗಳನ್ನ ತೊಗೊಳೋದು ನೀವು ಚೆನ್ನಾಗಿ ಕಾಣೋಕ್ಕೆ. ಬಟ್ ನೀವೇನಾಗುತ್ತೆ ಅಂದರೆ ಫ್ಯೂಚರ್ ಡೇಸಲ್ಲಿ ನೀವು ಆ ಬಟ್ಟೆಗಳನ್ನೇನು ಹಾಕ್ಕೊಳ್ತಿರೋ ನೀವು ದಪ್ಪ ಆಗ್ತಾ ಇರ್ತೀರೋ, ಆ ಬಟ್ಟೆಗಳು ನಿಮ್ಗೆ ಆಗಲ್ಲ. ಸೊ ನಿಮ್ಮ ಬಾಡಿನ ಐಡಿಯಲ್ ವೆಯ್ಟಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಅವಾಗ ಏನಾಗ್ತದೆ, ಮತ್ತೆ ನೀವು ಬಟ್ಟೆ ಮೇಲೆ ಹಾಕಿರೋಂಥ ಖರ್ಚು ಮತ್ತೆ ಡಬಲ್ ಆಗ್ತದೆ. ಸೊ ಏನಾಯಿತು, ಎಕ್ಸ್ಪೆನ್ಸೇ ಜಾಸ್ತಿ ಆಯಿತು. ಆ್ಯಂಡ್ ಇದೇ ರೀತಿಯೇ ತುಂಬಾ ಮೈನ್ಯೂಟ್ ವಿಷಯಗಳನ್ನ ನೀವೆಲ್ಲ ಮಿಸ್ ಮಾಡಿಕೊಂಡು ನೀವು ಅಂದ್ಕೊಳ್ಳೋ ಥರ ನೀವು ಪ್ರಾಡಕ್ಟ್ಸ್ಗೆ ಇನ್ವೆಸ್ಟ್ ಮಾಡಿದ್ರೆ ಬೇರೆದ್ರ ಕಡೆ ಎಲ್ಲೋ ಇನ್ವೆಸ್ಟ್ ಮಾಡ್ತಿರ್ತೀರ. ಆವಾಗ ಯು ಆರ್ ಗೋಯಿಂಗ್ ಟು ಟ್ರೈ ಇಲ್ನೆಸ್, ಅಂದರೆ ಆರೋಗ್ಯನ ಕೆಡಿಸ್ಕೊಳ್ಳೋಕ್ಕೆ ಅಂತ ದುಡ್ಡು ಖರ್ಚು ಮಾಡ್ತಿದ್ದೀರಾ. ನಾವೇನು ಹೇಳ್ತೀವಿ ಅಂದರೆ ಆರೋಗ್ಯನ ಉಳಿಸ್ಕೊಳ್ಳೋಕ್ಕೆ ಅಂತ ದುಡ್ಡು ಖರ್ಚು ಮಾಡಿ ಆರೋಗ್ಯ ಚೆನ್ನಾಗಾಗ್ತದೆ. ಅದನ್ನು ಬಿಟ್ಟು ಆರೋಗ್ಯನ ಕೆಡಿಸ್ಕೊಳ್ಳೋಕ್ಕಂತ ಯಾಕೆ ದುಡ್ಡು ಖರ್ಚು ಮಾಡ್ತೀರಾ? ನೋ ವೇ, ಅದನ್ನು ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಆರೋಗ್ಯನ ಕೆಡಿಸ್ಕೊಳ್ಳೋಕ್ಕಂತೂ ನೀವೇ ದುಡ್ಡು ಖರ್ಚು ಮಾಡ್ತೀರಾ. ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಬೇಕಂದ್ರೂ ನೀವೇ ದುಡ್ಡು ಖರ್ಚು ಮಾಡಬೇಕು. ಆರೋಗ್ಯ ಇದ್ರೆ ಮಹಾಭಾಗ್ಯ ಅಂತೆ. ಆರೋಗ್ಯನ ಹಂಗೆ ಹೇಳಿದ್ದಾರೆ. ಆರೋಗ್ಯ ಹೆಂಗೆ ಚೆನ್ನಾಗಿರುತ್ತೆ, ವೆಲ್ನೆಸ್ ಕಡೆ ಬರಬೇಕು. ಸೊ ಮೆನಿ ಪೀಪಲ್ ಟೆಲ್ ಇದೊಂದು ಶೇಕ್ ತಗೊಂಡ್ರೆ ಹೆಂಗೆ ವೆಲ್ನೆಸ್ ಆಗ್ತದೆ, ಇದೊಂದು ಶೇಕ್ ತಗೊಂಡ್ರೆ ಹೆಂಗೆ ವೆಲ್ನೆಸ್ ಆಗುತ್ತೆ ಅಂದರೆ ಶೇಕ್ ಒಳಗಡೆ ಇರುವಂಥ ನ್ಯೂಟ್ರಿಯೆಂಟ್ಸ್, ಶೇಕ್ ಒಳಗಡೆ ಇರುವಂಥ ಪೈಥೋ ನ್ಯೂಟ್ರಿಯೆಂಟ್ಸ್,
ಶೇಕ್ ಒಳಗಡೆ ಇರುವಂಥ ವೈಟಮಿನ್ಸ್ ಅಂಡ್ ಮಿನರಲ್ಸ್, ಶೇಕ್ ಒಳಗಡೆ ಇರುವಂಥ ನಮಗೆ ಒಳ್ಳೆ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಇದೆಲ್ಲನೂ ಬಾಡಿನ ಎನ್ರಿಚ್ ಮಾಡ್ತದೆ. ಸೊ ಬಾಡಿ ಫುಲ್ ಆಕ್ಟಿವ್ ಆಗುತ್ತೆ. ಬಾಡಿ ಯಾವಾಗ ಆಕ್ಟಿವ್ ಆಗುತ್ತೋ ನೀವು ಅವಾಗ ಇಲ್ನೆಸ್ ಕಡೆ ಹೋಗುವಂತ ಅವಶ್ಯಕತೆ ಇರಲ್ಲ. ಹೆಲ್ತ್ ಕೇರ್ ಕಾಸ್ಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಹೆಲ್ತ್ ಕೇರ್ ಕಾಸ್ಟ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ. ನಾನು ಇನ್ನ ಇದನ್ನ ಬಿಡಿಸಿ ಹೇಳೋದು ಬೇಡ. ಹೆಲ್ತ್ ಕೇರ್ ಕಾಸ್ಟ್ ಅಂತ ಅಂದ್ರೆ ನಿಮ್ಮ ಮೇಲೆ ನೀವು ಏನಂತ ಅಂತಾರೆ, ಬೇಡದಿರುವಂತ ಖರ್ಚುಗಳಿಗೆ ನೀವು ಒಳಗಾಗ್ತಾನೆ ಇದ್ದೀರಾ ಅಂತಂದ್ರೆ ಹೆಲ್ತ್ ಕೇರ್ ಕಾಸ್ಟ್ ಅಂದ್ರೆ ನಿಮ್ಗೆ ಅರ್ಥ ಆಗ್ತು ಅನ್ಸುತ್ತೆ. ಬಿಕಾಸ್ ನಾವು ಅದನ್ನ ಬಿಡಿಸಿ ಹೇಳಿದ್ರೆ ಅದು ಡಿಸ್ಕ್ಲೈಮರ್ ಆಗ್ತದೆ. ಅದಕ್ಕೋಸ್ಕರನೇ ಅದನ್ನ ಬಿಡಿಸಿ ಹೇಳಕ್ಕಾಗಲ್ಲ. ಹೆಲ್ತ್ ಕೇರ್ ಕಾಸ್ಟ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಮುಂಚೆ ಇದ್ದಷ್ಟು ಜನಕ್ಕೆ ಆರೋಗ್ಯ ಈಗ ಅಷ್ಟು ಚೆನ್ನಾಗಿಲ್ಲ. ಆರೋಗ್ಯದ ಪರಿಸ್ಥಿತಿ ಖಂಡಿತ ಎಲ್ಲರದು ಕೆಡ್ತಾ ಇದೆ. ಅವಾಗ ಏನಾಗುತ್ತೆ, ನಿಮ್ದು ಹೆಲ್ತ್ ಕೇರ್ ಕಾಸ್ಟ್ ರೈಸ್ ಆಗ್ತಿದೆ. ಹೆಲ್ತ್ ಕೇರ್ ಕಾಸ್ಟ್ ಇವತ್ತು ಹಿಂಗಿದೆ, ಇನ್ನ ಮುಂದೆ ಹಿಂಗಿರಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಒಂದೇ ಒಂದು ಕನ್ಸಲ್ಟೇಷನ್ ಒಬ್ಬ ಫಿಸಿಷಿಯನ್ ತಗೊಳ್ಬೇಕಂದ್ರೆ ಕನಿಷ್ಠ ಪಕ್ಷ ಅಂದ್ರೆ ಈಗ 500 ರೂಪಾಯಿ ಇದೆ. ನಾಳೆ ಇದು 500 ರೂಪಾಯಿ ಇರಲ್ಲ, 1000 ರೂಪಾಯಿ ಆಗ್ತದೆ. ಸೊ ಒಂದು ಸಲ ಕನ್ಸಲ್ಟ್ ಮಾಡ್ಬೇಕಾದ್ರೆ 1000 ರೂಪಾಯಿ ಆದ್ರೆ 2 ಸಲ ಕನ್ಸಲ್ಟ್ ಮಾಡ್ಬೇಕಾದ್ರೆ 2000 ಆಗುತ್ತೆ, 3 ಸಲ ಮಾಡ್ಬೇಕಾದ್ರೆ 3000 ಆಗುತ್ತೆ. ಸೊ ಹೆಲ್ತ್ ಕೇರ್ ಕಾಸ್ಟ್ ಜಾಸ್ತಿ ಆಗ್ತಿದೆ. ಸೊ ನೀವು ಯಾವಾಗ ವೆಲ್ನೆಸ್ ಒಳಗಡೆ ಬರ್ತೀರೋ ಆಟೋಮೆಟಿಕಲಿ ನಿಮ್ದು ಹೆಲ್ತ್ ಕೇರ್ ಕಾಸ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಈಗ ಹೇಳಿ, ನೀವೆಲ್ಲ ಯಾರಾದ್ರೂ ಡೇರ್ ಇದ್ರೆ ಯು ಕ್ಯಾನ್ ಚಾಲೆಂಜ್ ಮಿ ಅಂಡ್ ಟೆಲ್. ನೀವು ಹೇಳ್ಬೋದು ಹೆಲ್ತ್ ಕೇರ್ ಕಾಸ್ಟ್ ಕಡಿಮೆನಾ ಅಂದ್ರೆ ಹೆಲ್ತ್ ಅಂದ್ರೆ ವೆಲ್ನೆಸ್ ಕಡಿಮೆನಾ, ಇಲ್ನೆಸ್ ಕಡಿಮೆನಾ? ವೆಲ್ನೆಸ್ ಆಕ್ಚುಲಿ ಕಡಿಮೆ. ನೀವು ಇವತ್ತು ಲೆಕ್ಕ ಮಾಡಿ ನೋಡಿ, ಬೇಕಾದ್ರೆ ಇವತ್ತು ವಿಡಿಯೋ ನೋಡ್ತಿರೋರು ನೀವೇ ಬುಕ್ ಅಂಡ್ ಪೆನ್ ತಗೊಂಡು ಲೆಕ್ಕ ಮಾಡಿ ನೋಡಿ ಯಾವ್ದು ಕಾಸ್ಟ್ ಜಾಸ್ತಿ ಆಗ್ತಿದೆ ಅಂತ. ವೆಲ್ನೆಸ್ಗೆ ಕಾಸ್ಟ್ ಕಡಿಮೆ ಆಗುತ್ತೆ, ಇಲ್ನೆಸ್ಗೆ ಕಾಸ್ಟ್ ಅಂತ ಅಂದ್ರೆ ಅದು ಇದು ಬೇಡದಿರೋದೆಲ್ಲ ತಿನ್ನೋದಕ್ಕೆ ಕಾಸ್ಟ್ ಜಾಸ್ತಿನೇ ಆಗುತ್ತೆ. ಅದು ತಿನ್ಕೊಂಡು ಆರೋಗ್ಯನೂ ಕೆಟ್ಟೋಗುತ್ತೆ. ಆರೋಗ್ಯನೂ ಕೆಟ್ಟೋದಾದ್ಮೇಲೆ ಮತ್ತೆ ನೀವು ಫಿಸಿಷಿಯನ್ ಮೀಟ್ ಮಾಡಕ್ಕೆಲ್ಲ ಹೋಗ್ಬೇಕು, ಅವಾಗ ಮತ್ತೆ ದುಡ್ಡು ಖರ್ಚಾಗಿ ಆಗುತ್ತಲ್ಲ. ಸೊ ಯಾವ ಆಂಗಲ್ ಇಂದ ನೀವು ಹೇಳ್ತಾ ಇದ್ದೀರಾ ಹೇಳಿ ವೆಲ್ನೆಸ್ ಕಾಸ್ಟ್ಲಿ ಅಂತ? ಸೊ ನಿಮ್ಗಿಂತ ಯಾವ್ದು ಕಾಸ್ಟ್ಲಿ ಅಲ್ಲ, ನಿಮ್ಗಿಂತ ಯಾವ್ದು ದೊಡ್ಡದಲ್ಲ. ನೀವೇ ಪ್ರಪಂಚಕ್ಕೆ ವೆರಿ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ, ನಿಮ್ಗೊಂದು ಫ್ಯಾಮಿಲಿ ಇರುತ್ತೆ, ನಿಮ್ಗೊಂದು ಅಪ್ಪ ಅಮ್ಮ ಇರ್ತಾರೆ, ನಿಮ್ನೇ ನಂಬ್ಕೊಂಡಿರುವಂತ ಯಾವ್ದೋ ಒಂದು ಜೀವ ಇರುತ್ತೆ. ಸೊ ಅವರಿಗೋಸ್ಕರನೇ ನೀವ್ ಇರ್ಬೇಕು. ನಾನ್ ಈ ಭೂಮಿ ಮೇಲೆ ಎಷ್ಟು ದಿನ ಇರ್ತೀವಿ ಅನ್ನೋದು ಗೊತ್ತಿಲ್ಲ. ಪ್ರಾಣ ಅದಾಗದೆ ಹೋದ್ರೆ ನೋ ಪ್ರಾಬ್ಲಮ್, ಬಟ್ ನರಳಿ ಸಾಯ್ಬಾರ್ದು. ಅದಕ್ಕೋಸ್ಕರ ವೆಲ್ನೆಸ್ ಕಡೆಗೆ ಬನ್ನಿ. ಸೊ ತುಂಬಾ ಜನಕ್ಕೆ ವೆಲ್ನೆಸ್ ಅಂದ್ರೆ ಅರ್ಥನೇ ಆಗ್ತಿಲ್ಲ. ಸೊ ನಾವ್ ಎಲ್ಲಿದ್ದೀವಿ? 25 ವರ್ಷದಿಂದ ಹರ್ಬಲೈಫ್ ಪ್ರಾಡಕ್ಟ್ಸ್ ವಹಿವಾಟು ನಡೆಸ್ತಾನೆ ಇದೆ. ಸೊ 25 ವರ್ಷದಿಂದ ಜನ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಇನ್ನ ಏನ್ ಸೈಡ್ ಎಫೆಕ್ಟ್ ಆಗಕ್ಕಿದೆ? ಆಲ್ರೆಡಿ 5-6 ವರ್ಷದಿಂದ ಶೇಕ್ ಕುಡಿತಾ ಇದೆ. ಇನ್ನೇನ್ ಪ್ರಾಬ್ಲಮ್ ಆಗಕ್ಕಿದೆ? ಬಾಡಿ ಸಖತ್ತಾಗಿದೆ. ಕಮ್ಮಂಗಿಗಳ ಮಾತು ಕೇಳಕ್ ಹೋಗ್ಬೇಡಿ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಕಮ್ಮಂಗಿಗಳ ಮಾತು ಕೇಳ್ಬಿಟ್ಟು ನೀವು ಅವ್ರ ತರಾನೇ ಯಾಕೆ ಆಗಕ್ ಹೋಗ್ತೀರಾ? ಕರೆಕ್ಟ್ ಅಲ್ವಾ? ಸೊ ಅವ್ರು ಹೇಳ್ತಾನೆ ಇದಾರೆ, ಪ್ರಾಡಕ್ಟ್ಸ್ ಬಂದು 45 ಇಯರ್ಸ್ ಆಗಿದೆ, 45 ವರ್ಷದಿಂದ ಪ್ರಾಡಕ್ಟ್ಸ್ ಇದೆ. ಸೊ 45 ವರ್ಷದಿಂದ ವಹಿವಾಟು ಸೂಪರ್ ಆಗಿ ನಡೆಸ್ತಾ ಇದೆ. ಇಂಡಿಯಾದಲ್ಲಿ 25 ಇಯರ್ಸ್ ಇಂದಾನು ಸೂಪರ್ ಆಗಿದೆ. ಅಂತದ್ರಲ್ಲಿ ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಆಚೆಗಡೆ ಮಣ್ಣು ಮಸಿ ತಿನ್ನೋದಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ, ಅದ್ರಿಂದ ಆರೋಗ್ಯ ಹಾಳಾಗುತ್ತಾ ಇಲ್ಲ ಅಂದ್ರೆ ಪ್ರಾಡಕ್ಟ್ಸ್ ತಗೊಂಡ್ರೆ ಆರೋಗ್ಯ ಹಾಳಾಗುತ್ತಾ ಅಂತ. ಸೊ ಇಟ್ಸ್ ನೆವರ್ ಎ ಕಾಸ್ಟ್ಲಿ, ಇಟ್ಸ್ ನೆವರ್ ಎಕ್ಸ್ಪೆನ್ಸಿವ್, ಇಟ್ಸ್ ಓನ್ಲಿ ಅಬೌಟ್ ಯುವರ್ ಮೈಂಡ್ ಸೆಟ್. ಅಂತ ಅಂದ್ರೆ ಯಾವ್ದು ಕಾಸ್ಟ್ಲಿ ಅಲ್ಲ, ಯಾವ್ದು ಎಕ್ಸ್ಪೆನ್ಸಿವ್ ಅಲ್ಲ, ಎಲ್ಲ ನಿಮ್ ಮೈಂಡ್ ಸೆಟ್ ಮೇಲ್ಗಡೆ ಡಿಪೆಂಡ್. ಸೊ ನೀವು ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡ್ರೆ ಮಾಡಿ, ಯಾರನ್ನೂ ಏನು ಕೇಳಕ್ ಹೋಗ್ಬಿಡಿ. ನಿಮ್ ಲೈಫ್ ನಿಮ್ದೆ, ನಿಮ್ದು ಅನ್ಕೊಂಡಿರುವಂತ ಸಾಧನೆ ನೀವೇ ಮಾಡ್ಬೇಕು. ನಿಮ್ಗೆ ನಾಳೆ ಕಷ್ಟ ಅಂದ್ರೆ ಯಾರು ಬರಲ್ಲ. ನಿಮ್ ಫ್ರೆಂಡ್ಸ್ ಆಗ್ಲಿ, ನಿಮ್ಮ ಅಪ್ಪ ಆಗ್ಲಿ, ನಿಮ್ಮ ಅಮ್ಮ ಆಗ್ಲಿ ಯಾರು ಬರಲ್ಲ. ನೀವು ನೋವು ಅನ್ಭವಿಸ್ಬೇಕಂದ್ರೆ ನೀವೇ ಅನ್ಭವಿಸ್ಬೇಕು. ನಾಳೆ ನಿಮ್ಗೆ ಏನಾದ್ರು ಆರೋಗ್ಯ ಕೆಟ್ಟೋಯ್ತು ಅಂದ್ರೆ ನೀವೇ ಅದಕ್ಕೆ ಕಾರಣ. ಸೊ ನಿಮ್ ಆರೋಗ್ಯ ಚೆನ್ನಾಗಿ ಉಳಿಸ್ಕೊಂಡ್ರೆ ಅದಕ್ಕೂ ನೀವೇ ಕಾರಣ. ನನ್ನ ಆರೋಗ್ಯ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದೆ, ಅದಕ್ಕೆ ನಾನೇ ಕಾರಣ. ನನ್ನ ಆರೋಗ್ಯ ನಾನು ಕೆಡಿಸ್ಕೊಂಡ್ರೆ ಅದಕ್ಕೆ ನಾನೇ ಕಾರಣ. ಸೊ ನಿಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋಕ್ಕೂ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೂ ಎಲ್ಲದಕ್ಕೂ ನೀವೇ ಕಾರಣ ಆಗಿರ್ತೀರಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಎಲ್ಲರೂ ವೆಲ್ನೆಸ್ ಕಡೆಗೆ ಬನ್ನಿ. ಆ ಮಾತು ಈ ಮಾತು ಕೇಳಿಸ್ಕೊಳ್ಳಿ ಬಿಡಿ. ಗಾಳಿ ಮಾತು ಬಗ್ಗೆ ಅವಶ್ಯಕತೆ ಬೇಡ ನಿಮ್ಗೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋದ್ರ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಿ, ಸೂಪರ್ ಆಗಿ ಆಗುತ್ತೆ. ಸೊ ಇವತ್ತು ತುಂಬಾ ಜನಕ್ಕೆ ಆರೋಗ್ಯದ ವ್ಯಾಲ್ಯೂ ಗೊತ್ತಿಲ್ಲ. ನಾಳೆ ತುಂಬಾ ಜನಕ್ಕೆ ಆರೋಗ್ಯದ ವ್ಯಾಲ್ಯೂ ಗೊತ್ತಾಗುತ್ತೆ. ಅವಾಗ ನಿಮ್ ಆರೋಗ್ಯನೇ ಇರಲ್ಲ, ಕೆಡ್ಸ್ಕೊಬಿಟ್ಟಿರ್ತೀರಾ. ಸೊ ಕೆಡ್ಸ್ಕೊಂಡಾದ್ಮೇಲೆ ಕೆಡ್ಸ್ಕೊಳ್ಳೋದಕ್ಕಿಂತ ಮುಂಚೆನೆ ಯೋಚನೆ ಮಾಡಿ ಯಾಕೆ ಕೆಡ್ಸ್ಕೊಂಡೆ ಅಂತ. ಸೊ ಇವತ್ತೇ ನೀವು ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು ಇವತ್ತೇ ಸ್ಟಾರ್ಟ್ ಮಾಡಿ. ಸೊ ಇಫ್ ಯು ಆರ್ ರೆಡಿ, ನೀವು ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಬೇಕು, ಬಾಡಿನ ಫಿಟ್ ಆಗಿ ಇಟ್ಕೊಳ್ಬೇಕು, ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ್ರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂತ ನಮ್ಮರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನ್ ನಿಮ್ಗೆ ವೆಯ್ಟ್ ಲಾಸ್ ಆಗ್ಲಿ, ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದಾಗಿ ನಾನ್ ಮಾಡ್ಸಕ್ ರೆಡಿ. ಸೊ ನೀವು ರೆಡಿನಾ? ನೀವು ರೆಡಿ ಇದ್ರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ಅವ್ರ ತಲೆಯಲ್ಲಿ ಈ ತರ ಏನೋ ಒಂದಿದೆ ಅಂದ್ರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ. ಖಂಡಿತ ಅವರಿಗೆ ಅರ್ಥ ಅನ್ನೋದು ಹಾಗೆ ಆಗುತ್ತೆ ವಿಡಿಯೋ ಫುಲ್ ನೋಡಿದ್ರೆ. ಸೊ ಅವ್ರಿಗೆ ವಿಡಿಯೋ ಶೇರ್ ಮಾಡುತ್ತಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಅವ್ರು ಎಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್, ಬೈ ಬಾಯ್.